ಅಯ್ಯಪ್ಪ ಸ್ವಾಮಿಯ ವಾಹನ ಹುಲಿ ಅಂತ ಗೊತ್ತು. ಆದರೆ ತ್ರಿಶೂಲವನ್ನ ಹಿಡ್ಕೊಂಡು ವಿಭೂತಿಯನ್ನ ಬಳ್ಕೊಂಡು ಕಾವಿಯನ್ನ ಹಾಕೊಂಡು ಹುಲಿಯ ಮೇಲೆ ಕುಳಿತಿರುವ ಈ ಮಹಾನ್ ಯೋಗಿ ಯಾರು? ಹಿಂದೆ ಕಾವೇರಿ ನದಿ ತೀರದಲ್ಲಿ ಶ್ರವಣ ಅನ್ನೋ ರಾಕ್ಷಸನಿರ್ತಾನೆ. ಅವನು ಘೋರ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿ ಯಾವುದೇ ಹೆಣ್ಣು ಸೋಗದಿರುವಂತ ಪುರುಷನ ಕೈಯಲ್ಲಿ ನನ್ನ ಸಾವಾಗಬೇಕು ಅನ್ನೋ ವರವನ್ನ ಪಡೆದಿರ್ತಾನೆ. ಅವನಿಗೆ ವರ ಸಿಕ್ಕಾದ್ಮೇಲೆ ಭೂಮಿಯಲ್ಲಿ ಅಟ್ಟಹಾಸವನ್ನ ಮೆರೀತಾನೆ. ಮುನಿಗಳೆಲ್ಲ ದಿಕ್ಕೇ ತೋಚ್ತಿರ ಈಶ್ವರನ ಮೊರೆ ಹೋಗ್ತಾರೆ. ಪರಮೇಶ್ವರ ಅವರ ಕಷ್ಟಗಳನ್ನ ಕೇಳಿ ನಾನು ಒಂದು ಅವತಾರವನ್ನ ಎತ್ತಿ ಅವನ ಸಂಹಾರವನ್ನ ಮಾಡ್ತೇನೆ ಅಂತ ಮಾತು ಕೊಡ್ತಾರೆ. ಮಹಾಶಿವ ಒಂದು ಶಿಶುವಾಗಿ ಮಕ್ಕಳೆಲ್ಲದ ಒಂದು ದಂಪತಿಗಳಿಗೆ ಸಿಗ್ತಾರೆ. ಆ ಶಿಶುವಿಗೆ ಮಹಾದೇವ ಅನ್ನೋ ಹೆಸರು ಕೂಡ ಇಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಮಹಾದೇವನಿಗೆ ಅಭೂತವಾದ ಶಕ್ತಿಗಳು ಹಾಗೆ ಜ್ಞಾನವಿರುತ್ತೆ. ಅವರು ಸನ್ಯಾಸವನ್ನ ಸ್ವೀಕರಿಸಿ ಗುರು ದೀಕ್ಷೆಯನ್ನ ಪಡೆದು ಊರಿಂದ ಊರಿಗೆ ಹೋಗಿ ಪವಾಡಗಳನ್ನ ಸೃಷ್ಟಿ ಮಾಡ್ತಿದ್ರು. ಒಂದು ದಿನ ಶ್ರವಣ ರಾಕ್ಷಸ ಮುನಿಗಳನ್ನೆಲ್ಲ ಕಟ್ ಹಾಕಿ ಚಿತ್ರಹಿಂಸೆಯನ್ನ ಕೊಡ್ತಿದ್ದ. ಇದನ್ನ ಕಂಡ ಆ ಮಹಾನ್ ಯೋಗಿ ಹುಲಿಯನ್ನೇರಿ ರಕ್ಕಸ ಶ್ರವಣನ್ನ ಕೊಲ್ತಾರೆ. ಅದೇ 77 ಮಲೆಗಳ ಮಧ್ಯ ಲಿಂಗವಾಗಿ ಮಲೆ ಮಹದೇಶ್ವರರಾಗಿ ನೆಲೆಯಾಗ್ತಾರೆ. ಪ್ರತಿ ಶಿವರಾತ್ರಿ ಲಕ್ಷಾಂತರ ಜನ ನೂರಾರು ಕಿಲೋಮೀಟರ್ ದೂರದಿಂದ ಕಾಡು ಬೆಟ್ಟ ನದಿಗಳನ್ನ ದಾಟ್ಕೊಂಡು ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಹೋಗ್ತಾರೆ. ಕಾಡಿನಲ್ಲಿ ಪಾದಯಾತ್ರಿಗಳಿಗೆ ಊಟ ನೀರಿನ ಸಮಸ್ಯೆ ಇರುತ್ತೆ. ಹಾಗಾಗಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಮ್ಮ DXT ತಂಡ 6ನೇ ವರ್ಷದ ಮಹಾ ಅನ್ನ ದಾಸೋಹವನ್ನ ಮಾಡ್ತಿದೆ. ಹೋದ ವರ್ಷ ನೀವೆಲ್ಲ ಅದಕ್ಕೆ ಬೆಂಬಲಿಸಿದ್ರಿ. ಈ ವರ್ಷವೂ ಕೂಡ ಪಾದಯಾತ್ರಿಗಳಿಗೆ ಮಾಡುವ ಮಹಾ ಅನ್ನ ದಾಸೋಹಕ್ಕೆ ನೀವು ಕೂಡ ವಾಲಂಟಿಯರ್ ಆಗ್ಬೋದು ಅಥವಾ ನಿಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಬಹುದು. ಈ ಪೋಸ್ಟರ್ ಅಲ್ಲಿ ಅದರ ವಿವರ ಇದೆ. ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ನೀವು 1 kg ಅಕ್ಕಿ ಕೊಟ್ಟರು ಕೂಡ ಅಲ್ಲಿ 4 ಜನರ ಹೊಟ್ಟೆ ತುಂಬುತ್ತೆ. ಹೋದ ವರ್ಷ ಮಹಾ ಅನ್ನದಾನಕ್ಕೆ ಸಹಾಯ ಮಾಡಿದ ಎಲ್ಲಾ ದಾನಿಗಳಿಗೂ ಪ್ರಯಾಗರಾಜಿಂದ ಮಹಾಕುಂಭಮೇಳ ತೀರ್ಥವನ್ನ ತಲುಪಿಸಿದ್ವಿ. ಈ ವರ್ಷವೂ ಕೂಡ ಸಹಾಯ ಮಾಡುವ ಮಹಾದಾನಿಗಳಿಗೆ ಒಂದು ಮಹಾಪ್ರಸಾದವನ್ನ ನಾವು ಕಳಿಸಿದ್ದೇವೆ. ಅನ್ನದಾನವೇ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಶಿವಭಕ್ತರಲ್ಲಿ ಶಿವನನ್ನ ಕಾಣೋಣ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಉಗೆ ಉಗೆ ಮಾದಪ್ಪ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಮಾಡುವಂತ ಒಂದು ಕಾಮೆಂಟ್, ಒಂದು ಶೇರ್ ಈ ಮಹಾ ಅನ್ನದಾಸೋಹಕ್ಕೆ ಸಹಾಯ ಮಾಡುತ್ತೆ. ಉಗೆ ಉಗೆ ಮಾದಪ್ಪ.